ವಾಷಿಂಗ್ ಮೆಷಿನ್ನು ಅಮ್ಮ ಆರಾಮಾಗಿರ್ಬೇಕು. ಲಕ್ಷ್ಮಿ, ನೀವೊಂದು ಬೇರೆ ಏನೇನೋ ಯೋಚನೆ ಇದೆ. ಆಯ್ತಪ್ಪ, ನೋಡಿದೆ ಲಕ್ಷ್ಮಿ, ದೊಡ್ಡನಾಗೋಗ್ಬಿಟ್ಟೆ ನೀನು. ನೀನು ಹೇಳ್ದಂಗೆ ನಾವು ಮಾಡ್ಬೇಕಾ? ಆಯ್ತಪ್ಪ, ಆಗ್ಬೋದು. ರೀ, ಭಾವನಾ, ಸಿದ್ದು ಯಾರಾದ್ರೂ ಫೋನ್ ಮಾಡಿದ್ರಾ? ಅಳಿಯಂದ್ರಿಗೆ ಫೋನ್ ಮಾಡಿದ್ದೆ ಲಕ್ಷ್ಮಿ, ಯಾಕೋ ಫೋನೇ ಹೋಗ್ತಾ ಇಲ್ಲ. ಅಲ್ಲಿ ಏನಾಗಿದೆಯೋ ಏನೋ ಒಂದು ತಿಳಿತಾ ಇಲ್ಲ. ಲಕ್ಷ್ಮಿ, ನಾನು ಬೀಗ್ರ ಮನೆಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರಲಾ? ಅಯ್ಯೋ, ನೀವೊಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ. ಅಯ್ಯಯ್ಯೋ, ಬೇಡಪ್ಪ, ನೀವಿಬ್ರು ಹೋಗೋದು ಬೇಡ. ಅತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಣ್ಣ ಆಗಿ ಅವ್ರ ಕರ್ತವ್ಯನ ಅವ್ರು ಮಾಡಿ, ನಾ ಹೋಗಿ ಬರ್ತೀನಿ. ಸರಿಪಾ, ಆದರೆ ಹುಷಾರು. ಚಲ್ವಿ, ಹುಷಾರಮ್ಮ. ನೀವೇನು ಮಾತಾಡಬೇಡಿ, ಅವ್ರು ಏನು ಹೇಳ್ತಾರೋ ಕೇಳಿಸ್ಕೊಂಡು, ಆಯ್ತಾ? ಸರಿ ಮಾವ. ಚೆಲ್ವಿ, ಈ ದುಡ್ಡು ಒಳಗಿಡಮ್ಮ. ಯಾಕ್ರಿ ಅವ್ರ ಹತ್ರ ಹಾಕಿ ಮಾತಾಡಿದ್ರಿ? ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ. ಇಷ್ಟಕ್ಕೂ ನೀವು ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಟಿದಿದ್ರೆ ಅವ್ರು ಯಾಕ್ರಿ ಹಾಗೆಲ್ಲ ಮಾತಾಡ್ತಿದ್ರು? ಇವತ್ತೇನೋ ದುಡ್ಡಿದೇನೋ ದುರಹಂಕಾರದಲ್ಲಿ ಹೀಗೆಲ್ಲ ಮಾತಾಡಿದ್ರಿ. ಮುಂದೆ ಮತ್ತೆ ಯಾವತ್ತಾದ್ರೂ ಕಷ್ಟ ಅಂತ ಅವ್ರ ಹತ್ರ ಹೋದ್ರೆ ಅವ್ರು ಹೇಗ್ರಿ ದುಡ್ಡು ಕೊಡ್ತಾರೆ ನಿಮಗೆ? ಇನ್ನು ಯಾವತ್ತೂ ನನಗೆ ಅಂಥ ಕಷ್ಟ ಬರೋದೇ ಇಲ್ಲ ಕಣೆ. ಆ ಕಾನ್ಫಿಡೆನ್ಸ್ ಮೇಲೆ ನಾನು ಈಗ ಮಾತಾಡಿದ್ದು. ಕೋಟೆ ಕಟ್ಟಿದವರೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋವಾಗ ನಾನು ನೀವು ಯಾವ ಲೆಕ್ಕ ರೀ? ಇವತ್ತೇನೋ ಸುಖ ಇದೆ, ಆದರೆ ಸುಖದ ಬೆನ್ನ ಹಿಂದನೇ ಕಷ್ಟ ನಿಂತಿರುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಗ್ಗರಣೆ ಹಾಕ್ತಿಯಲ್ಲ, ನಿನ್ನ ಗಂಡನ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲದೇ ಇರೋದ್ರಿಂದನೇ ಕೇಳ್ತಿರೋದು ರೀ. ನೀವು ಏನಾದರೂ ಒಂದು ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಂಡು ಬರ್ತಾ ಇರಿ, ನಾನು ಅದನ್ನು ನೋಡಿ ನೋಡಿ ನರಳ್ತಾ ಇರ್ತೀನಿ. ನಿಮ್ಗೆ ಹೇಗೆ ಆ ದುಡ್ಡಿನ ಹುಚ್ಚು ಹಿಡಿತೋ ನನಗಂತೂ ಗೊತ್ತಿಲ್ಲ. ನನಗೆ ನೋಡಿ ನೋಡಿ ಸಾಕಾಗೋಗಿದೆ. ಸಾಕಾದ್ರೆ ಹೋಗಿ ವಿಟಮಿನ್ ಮಾತ್ರೆ ತಗೋ, ನಾನು ತಲೆ ತಿನ್ಬೇಡ. ತಗೋತೀನಿ, ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಇಷ್ಟೊಂದು ದುಡ್ಡನ್ನ ಯಾರು ಕೊಟ್ಟರು, ಆ ದುಡ್ಡು ಎಲ್ಲಿಂದ ಬಂತು ಅಂತ ನನಗೆ ಹೇಳಬೇಕು. ಇಷ್ಟೊಂದು ದುಡ್ಡನ್ನ ನಿಮ್ಮ ಹತ್ರ ನೋಡಿದಾಗಿಂದ ನನಗಂತೂ ಹೃದಯ ಡವ ಡವ ಅಂತ ಹೊಡ್ಕೋತಾ ಇದೆ. ಅದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕಣೆ, ಅವನು ಕೊಟ್ಟ. ಯಾವನ್ರಿ ಅವ್ನ ಫ್ರೆಂಡು? ಇಷ್ಟೊಂದು ಹಣನ ಬಡ್ಡಿ ಇಲ್ಲದೇ ನಿಮಗೆ ಕೊಟ್ಟಿರೋದು? ಅವನೇನೋ ಒಂದು ಮನೆ ಹಿಂದೆ ದುಡ್ಡಿನ ಗಿಡ ಹಾಕೊಂಡಿದ್ದಾನಂತ? ಒಬ್ಬ ಫ್ರೆಂಡ್ ಇದ್ದ ಕಣೆ, ನಾವಿಲ್ಲೇ ತುಮಕೂರಲ್ಲಿ ಒಟ್ಟಿಗೆ ಓದಿದ್ದು. ಆಮೇಲೆ ನಾನು ದುಬೈಗೆ ಹೊಟ್ಟೋಗ್ಬಿಟ್ಟ. ಈಗ ವಾಪಸ್ ಬರ್ತಿದ್ದಾನೆ. ಅದೇ ಒಂದು ದೊಡ್ಡ ಕಂಪ್ನಿನಲ್ಲಿ CEO ಕಣೆ. ಅಕಸ್ಮಾತಾಗಿ ಸಿಕ್ಬಿಟ್ಟ. ನಾನು ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ಹೇಯ್, ಎಷ್ಟು ದುಡ್ಡು ಬೇಕಾ ನಿಂಗೆ? ತಗೊಂಡಾಗ ಸಾಲ ಎಲ್ಲ ತೀರ್ಸ್ಕೊ, ನಿನಗೆ ಆದಾಗ ಕೊಡು ಅಂದ. ಕೊಡದೇ ಇದ್ರೂ ನಡೆಯುತ್ತೆ ಅಂತಲೂ ಹೇಳ್ಬಿಟ್ಟ. ಸರಿ, ಈಗ ಈ ಸಾಲದ ಕತೆ ಏನೋ ಮುಗೀತು. ನಮ್ಮ ಸೈಟ್ ಬಗ್ಗೆ ಏನ್ರಿ ಯೋಚನೆ ಮಾಡಿದ್ದೀರಾ? ಅದ್ರ ಬಗ್ಗೆ ಇನ್ನೂ ಏನೋ ಯೋಚನೆ ಮಾಡಿಲ್ಲ ಕಣೆ. ಏನ್ರಿ ನೀವು? ಸಿದ್ದು ಹತ್ರ ಹೋಗಿ ಒಂದ್ಸಲ ಮಾತಾಡಿ ಈ ಸೈಟ್ ಸಮಸ್ಯೆನ ಪರಿಹಾರ ಮಾಡ್ಕೊಂಡು ಬನ್ನಿ ಅಂತಂದರೆ ನೀವು ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪನ ಮೇಲೆ ಕೈ ಮಾಡಿ ಸಾಲದು ಅಂತ ಭಾವನೂ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ದೀರ. ಈಗ ಈ ಸೈಟ್ ವಿಚಾರ ಹೆಂಗ್ರಿ ಸಾಲ್ವ್ ಆಗುತ್ತೆ? ಏನು ಜಗತ್ತಲ್ಲೆಲ್ಲ ಅವರೊಬ್ಬರೇನ ಸಮಸ್ಯೆನ ಸಾಲ್ವ್ ಮಾಡೋದು? ಅವರಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೋಗ್ತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡು. ನನ್ನ ತಂಗಿ ಚೆನ್ನಾಗಿರ್ಬೇಕು,
ಅವಳನ್ನ ಕರ್ಕೊಂಡು ಬಂದಿದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೊ, ಟೈಮ್ ಸರಿಯಾಗಿ ಊಟ ತಿಂಡಿ ಕೊಡು, ಅವಳಿಗೆ ಏನು ಬೇಕೋ ತಕ್ಕೊಡು. ಆದರೆ ಅವಳನ್ನ ಒಂಟಿಯಾಗಿರೋಕ್ಕೆ ಮಾತ್ರ ಬಿಡ್ಬೇಡ, ಆಯ್ತಾ? ತಿಂಡಿ ಮಾಡ್ತಾರೆ. ಯಾಕೆಲ್ರು ಇಷ್ಟೊಂದು ಶಾಕ್ ಆಗಿದ್ದೀರಾ? ಶಾಕ್ ಆಗಬೇಡಿ. ನಾನು ಹೇಳ್ತಾ ಇರೋದು, ಸಿದ್ದುಗೆ ಕಾನೂನಾತ್ಮಕವಾಗಿ ಡೈವರ್ಸ್ ಕೊಡಿಸ್ಲಿಲ್ಲ ಅಂತ ಅಂದ್ರೆ ಬೇರೆ ಹುಡುಗಿನ ಮದ್ವೆ ಮಾಡೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಮೊದಲು ಈ ಕಬ್ಬಣ ಬಿಸಿ ಇರುವಾಗಲೇ ತಟ್ಬಿಡ್ಬೇಕು. ನಾಳೆ ದಿನ ಅವಳು ಕೇಸ್ ಹಾಕೋದಷ್ಟೇ ಅಲ್ಲ, ನಮ್ಮ ಆಸ್ತಿ ಮೇಲೂ ಕೂಡ ಕಣ್ಣು ಹಾಕ್ಬೋದು. ಬರೀ ಆಸ್ತಿ ಪಾಲ್ ಕೇಳೋದಷ್ಟೇ ಅಲ್ಲ, ನಾನು ಒಬ್ಳೇ ಹೆಣ್ಮಗಳು, ಇವರಿಂದ ನಮ್ಗೆ ಅನ್ಯಾಯ ಆಗಿದೆ, ನನಗೆ ಜೀವನಾಂಶ ಕೊಡಿ ಅಂತ ಇನ್ನೂ ಏನಾದರೂ ಕೇಳ್ಬೋದು. ಆಮೇಲೆ ಅವಳಿಗಿದ್ನೆಲ್ಲ ಕೊಟ್ಟಿಲ್ಲ ಅಂದ್ರೆ ನೀವು ಸಿದ್ದು ಎಲ್ಲರೂ ಜೈಲಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಮೊದಲು ಡೈವರ್ಸ್ ಕೊಡಿಸ್ಬಿಡೋಣ ಅಂತ ಹೇಳ್ತಾ ಇರೋದು. ನಾವು ಈ ಸಂಭ್ರಮನೆಲ್ಲ ಆಚರಿಸ್ಕೊಂಡು ಲೇಟ್ ಮಾಡ್ಬಿಟ್ರೆ ಅವರಿಬ್ರು ಮನ್ಸು ಬದಲಾಯಿಸ್ಬಿಡ್ಬೋದು. ರೀ, ನೀಲು ಹೇಳ್ತಿರೋದು ಸರಿಯಾಗೇ ಇದೆ, ಹಾಗೆ ಮಾಡೋಣ ರೀ. ಹ್ಞೂ ಕಣ್ಲ ಜವ್ರ, ಅದೇನು ಮಾಡಬೇಕೋ ಮೊದಲು ಅದನ್ನ ಮಾಡಿ ಮುಗಿಸ್ಬಿಡು. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ತೀನಿ. ಅದಕ್ಕೆ ನಮ್ಮ ಸಿದ್ದೇಗೌಡ ಸೈನ್ ಮಾಡಾನೆ. ಇಲ್ಲ ಮಾವ, ಸಿದ್ದು ಬಗ್ಗೆ ನಮ್ಮೆಲ್ರಿಗೂ ಕೂಡ ಚೆನ್ನಾಗೇ ಗೊತ್ತಲ್ವಾ. ನಾವೇ ಡೈವರ್ಸ್ ಪೇಪರ್ನ ತಗೊಂಡೋಗಿ ಇದಕ್ಕೆ ಸೈನ್ ಮಾಡು ಅಂದ್ರೆ ಅವ್ನು ಖಂಡಿತ ಸೈನ್ ಮಾಡಲ್ಲ. ಅದೇ ಡೈವರ್ಸ್ ಪೇಪರ್ ಏನಾದರೂ ಭಾವನಾ ಕಡೆಯಿಂದ ಬಂತು ಅಂದ್ರೆ ವಿಧಿ ಇಲ್ಲದೆ ಸೈನ್ ಮಾಡೇ ಮಾಡ್ತಾನೆ. ಅದಕ್ಕೆ ಮಾವ, ಬಾಣ ಏನಿದ್ರು ಭಾವನಾ ಕಡೆಯಿಂದಾನೇ ಬರಬೇಕು. ಪೇಪರ್ ಸೈನ್ ಮಾಡಿರೋದು ಅವಳ ಕಡೆಯಿಂದ ಬಂದರೆ ಅವಳ ಕತೆ ಮುಗೀತ್ ಕಣವ. ಮಾವ, ನೀವು ಡೈವರ್ಸ್ ಕೊಡಿಸಿ, ಅದಾದ್ಮೇಲೆ ಈ ಮನೇಲಿ ನೀವೆಲ್ಲರೂ ನನ್ನ ಮಾತೆ ಕೇಳೋ ಹಾಗೆ ನಾನು ಮಾಡ್ಕೋತೀನಿ.